ಆಗತ್ತೆ. ಆಲ್ಮೋಸ್ಟ್ ಎಲ್ಲ ರೈತರೇ ಇದೀರಾ ಅಂತ ಅನ್ಕೊಳ್ತೀವಲ್ವಾ, ಹಾಗಾಗಿ ನಿಮ್ಗೆ ಈ ಸೀಡ್ಸ್, ಬೀಜಗಳು, ಫಾರ್ಮಿಂಗ್ ಅದೆಲ್ಲ ಇದ್ರ ಬಗ್ಗೆ ಗೊತ್ತೇ ಇದೆ. ಅದ್ರ ಮುಖಾಂತರ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಸೊ ಒಬ್ಬ ರೈತ ಏನ್ ಮಾಡ್ತಾನೆ, 2 ಬೀಜಗಳನ್ನ ತಗೊಂಡು 2 ಸೇಮ್ ಆಲ್ಮೋಸ್ಟ್ ನೋಡಕ್ಕೆ ಒಂದೇ ತರ, ಐಡೆಂಟಿಕಲ್ ತರ ಇದೆ, ಆ ಬೀಜಗಳನ್ನ ತಗೊಂಡು ಏನ್ ಮಾಡ್ತಾನೆ, ಅದನ್ನ ಬಿತ್ತನೆಯನ್ನ ಮಾಡ್ತಾನೆ. 2 ಒಂದೇ, ಅದಕ್ಕೆ ಒಂದೇ ತರ ಆಹಾರ, ಒಂದೇ ತರ ಗೊಬ್ಬರ, ಒಂದೇ ತರ ಇದು, ಅಕ್ಕಪಕ್ಕದಲ್ಲಿ ನೀರು ಎಲ್ಲ ಒಂದೇ ತರ ಹಾಕ್ತಾನೆ. ಸ್ವಲ್ಪ ದಿನ ಆಗಿದ ತಕ್ಷಣ ಒಂದು ಗಿಡ ಏನಾಗುತ್ತೆ, ಅದು ಸ್ಪ್ರೌಟ್ ಬೇಗ ಬಂದು ಮೇಲಕ್ಕೆ ಬರುತ್ತೆ. ಇನ್ನೊಂದು ಒಳಗಡೆನೇ ಇರುತ್ತೆ, ಬರೋದೇ ಇಲ್ಲ, ಬಟ್ ಎಲ್ಲ ಒಂದೇ, ಸೂರ್ಯನ ಬೆಳಕು, ಗಾಳಿ ಎಲ್ಲ ಇದೆ, ಬಟ್ ಒಂದ್ ಮೇಲ್ ಬಂತು, ಇನ್ನೊಂದು ಬರ್ಲಿಲ್ಲ. ಸೊ ಟ್ರೀಟ್ಮೆಂಟ್ ಒಂದೇ, ಎಲ್ಲ ಒಂದೇ, ಆದ್ರೆ ಇನ್ನೊಂದು ಯಾಕೆ ಬರ್ಲಿಲ್ಲ, ಚಿಂತೆ ಅಕ್ಕಪಕ್ಕದವರಿಗೆ. ಸೊ ರೈತನಿಗಿಂತ ಅಕ್ಕಪಕ್ಕದವರು ಇದು ಎಷ್ಟನ್ನ ಹೋಗ್ಬಿಟ್ಟಿದೆ, ಎಲ್ಲ ಖುಷಿ, ಎಷ್ಟನ್ನ ಕಾಣಿಸ್ತಾ ಇದೆ, ಇದು ಇನ್ನೊಂದು ಬಂದಿಲ್ಲ. ಆಮೇಲೆ ಇನ್ನು ಸ್ವಲ್ಪ ದಿನ ಕಾಯ್ತಾನೆ, ಪೇಷನ್ಸ್ ಇಂದ ರೈತ ಕಾಯ್ತಿದ್ದಾನೆ. ಬಟ್ ಅಕ್ಕಪಕ್ಕದವ್ರು ಏನ್ ಹೇಳ್ತಾರೆ, ಅಯ್ಯೋ ಇದೇನಿದು, ಅದಕ್ಕೆ ವೇಸ್ಟ್ ಮಾಡ್ತಾ ಇದೆಯಾ, ನೀವು ನೀರ್ ಹಾಕಿ ಗೊಬ್ಬರ ಹಾಕಿ ಅದು ಸತ್ತೋಗಿದೆ, ಕಿತ್ತು ಬಿಸಾಕು, ತೆಗೆದು ಹಾಕ್ಬಿಡೋದನ್ನ, ಇದು ಚೆನ್ನಾಗ್ ಬಂದಿದೆ ನೋಡು ಅಂತ ಹೇಳ್ತಾರೆ. ಆದ್ರೆ ರೈತ ಏನ್ ಮಾಡ್ತಾನೆ, ಅದನ್ನೂ ಕೂಡ ಅಷ್ಟೇ ಪ್ರೀತಿಯಿಂದ ಸಲುವಿ ಪೋಷಿಸಿ ಕಾಯ್ತಾನೆ ತಾಳ್ಮೆಯಿಂದ. ಸೊ ನೋಡೋಣ ಏನಾಗುತ್ತೋ, ಏನಿದೆಯೋ ಅದರ ಹಣೆಯಲ್ಲಿ, ಇನ್ನ ಸ್ವಲ್ಪ ದಿನ ಕಾಯೋಣ ಅಂತ ಹೇಳಿ ಅಷ್ಟೇ ಪ್ರೀತಿಯನ್ನು ಅದಕ್ಕೂ ಕೊಡ್ತಾನೆ. ಇನ್ನ ಸ್ವಲ್ಪ ದಿನ ಆಗ್ತಿದ್ದಂಗೆ ಏನಾಗುತ್ತೆ, ಅದು ಕೂಡ ಗಟ್ಟಿಯಾಗಿ ಮೊಳಕೆ ಹೊಡೆದು ನಿಧಾನಕ್ಕೆ ಬೆಳೆಯಕ್ಕೆ ಶುರುವಾಗುತ್ತೆ. ಇದಾಗ್ಲೇ ಬೆಳೆದ್ ಬಿಟ್ಟಿದೆ, ಹೂವ ತುಂಬಾ ಚೆನ್ನಾಗಿ ಬಿಟ್ಟಿದೆ. ಆಮೇಲೆ ಏನಾಯ್ತು, ಜೋರಾಗಿ ಒಂದ್ಸಲ ಗಾಳಿ ಬಂದಾಗ ಅದು ಮುರಿದೋಗುತ್ತೆ. ಸೊ ಯಾಕೆ, ಅದು ಅಷ್ಟು ಗಟ್ಟಿಯಾಗಿ ಫಲವತ್ತು, ಅದು ಬೇರು ಸರಿಯಾಗಿ ಬಿಟ್ಟಿರ್ಲಿಲ್ಲ, ಬೇಗ ಬೆಳೆದ್ಬಿಟ್ಟಿದೆ. ಸೊ ಹಾಗಾಗಿ ಅದು ಮುರಿದೋಯ್ತು. ಇದೇನಾಯ್ತು, ಗಟ್ಟಿಯಾಗಿ ಬಂತು, ಇದು ಕೂಡ ಅದು ಬಲವಾಗಿ ಬೇರನ್ನ ಬಿಟ್ಕೊಂಡು ಗಟ್ಟಿಯಾಗಿ ನಿಂತ್ಕೊಂತು. ಸೊ ಹಾಗಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕಂಪೇರ್ ಮಾಡ್ಬಿಡಿ, ತಾಳ್ಮೆ ಇರ್ಲಿ. ಮಗು ಬೆಳೀತಿಲ್ಲ ಅಂದ್ರೆ ಇವತ್ತು ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಬೆಳಿಬಹುದು, ಇನ್ನ ಸ್ವಲ್ಪ ದಿನ ಬೆಳಿಬಹುದು. ಸೊ ತಾಳ್ಮೆಯಿಂದ ನೀವು ಅವರಿಗೆ ಅದೇ ಪ್ರೀತಿಯನ್ನ ಕೊಡಿ. ಸೊ ಬೈಯೋದು 1 ನಿಮಿಷಕ್ಕೆ ಬೈದ್ ಬಿಡ್ಬೋದು, ಏನಕ್ಕೆ, ಬಟ್ ಶ್ರಮ ಅಷ್ಟೇ ಹಾಕಿರ್ತೀರಲ್ವಾ. 2 ಮಕ್ಕಳು ಶ್ರಮ ಅಷ್ಟೇ ಹಾಕಿರ್ತಾರೆ. ಈಗ ಅದು ಅಷ್ಟೇ ಓದಿರುತ್ತೆ, ಇನ್ನೊಂದು ಮಗುನು ಅಷ್ಟೇ ಓದಿರುತ್ತೆ. ಒಂದ್ ಮಗು ಬೇಗ ಕಲಿಯುತ್ತೆ, ಇನ್ನೊಂದು ಮಗು ಬೇಗ ಕಲಿದೇ ಇರ್ಬೋದು. ಬಟ್ ತಾಳ್ಮೆಯಿಂದ ನೀವು ಅವರಿಗೆ ಸಹಕರಿಸಿದಾಗ ಅಷ್ಟೇ ಆ ಮಗು ಏನಾದ್ರೂ ಸಾಧನೆ ಮಾಡಕ್ಕೆ ಸಾಧ್ಯ. ಇದು ಒಂದು